ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ಪೈಸಿ ಆ್ಯಂಡ್ ವೆರಿ ಟೇಸ್ಟಿ. ಸ್ಪೈಸಿ ಅಂತ ಹೇಳಲ್ಲ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್, ಪೆಪ್ಪರ್ ಫ್ಲೇವರ್ ಚಿಕನ್. ಸೊ ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದರಲ್ಲಿ ನಾವು ಖಾರ ಯೂಸ್ ಮಾಡಲ್ಲ, ಗ್ರೀನ್ ಚಿಲ್ಲೀಸ್ ಮಾತ್ರ ಯೂಸ್ ಮಾಡ್ತೀವಿ. ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ, ಇದು ಡಿಫ್ರೆಂಟ್ ಮೆಥಡ್. ಸೊ ಫಸ್ಟ್ ಬಂದ್ಬಿಟ್ಟು ಚಿಕನ್ ನಾವು ಮ್ಯಾರಿನೇಟ್ ಮಾಡ್ಕೋಬೇಕು. ಟರ್ಮರಿಕ್, ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು 1.5 kg ಚಿಕನ್ಗೆ 3 ಸ್ಪೂನ್ಸ್ ಪೆಪ್ಪರ್, 1.5 ಸ್ಪೂನ್ಸ್ ಧನಿಯಾ, ಸ್ವಲ್ಪ ಲವಂಗ, ಆಮೇಲೆ 1 ಸ್ಪೂನ್ ಜೀರಾ, 1 ಸ್ಪೂನ್ ಸೋಂಪು, ಸಿನಮನ್ ಸ್ಟಿಕ್ ಒಂದು, ಇವೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕಲರ್ ಜೀರಾ ಆಮೇಲೆ ಸೋಂಪು ಕಲರ್ ಚೇಂಜ್ ಆಗೋ ತನಕ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಧನಿಯಾನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಇವಾಗೆಲ್ಲ ಕಲರ್ ಚೇಂಜ್ ಆಗಿದೆ. ಇದನ್ನು ಈಗ ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಸೊ ಇದೇ ಮೇಯ್ನು ಇಂಗ್ರೀಡಿಯೆಂಟು. ಈಗ ಚಿಕನ್ ಕುಕ್ ಮಾಡ್ಕೊಳ್ಳೋ ಪ್ರೊಸೆಸ್ ನೋಡೋಣ ಬನ್ನಿ. ಗ್ರೀನ್ ಚಿಲ್ಲೀಸ್ ಈ ಥರ ಕಟ್ ಮಾಡ್ಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಕರಿ ಲೀವ್ಸ್, ಆಮೇಲೆ ಈರುಳ್ಳಿ 3 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಸೊ ಯು ಹ್ಯಾವ್ ಟು ಕಟ್ ಲೈಕ್ ದಿಸ್ ಸ್ಲೈಸಸ್, ಈ ಥರ ಸ್ಲೈಸಸ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಈಗ ನಾನು ಐರನ್ ಕಡಾಯಿ ತಗೊಂಡಿದ್ದೀನಿ, ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಕಡಾಯಿನ ಬಿಸಿ ಮಾಡ್ಕೋಬೇಕು. ಆಮೇಲೆ ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಈಗ ಈ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಕರಿ ಲೀಫು ಆಮೇಲೆ ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಈ ಕರಿ ಲೀಫು ಆಮೇಲೆ ಗ್ರೀನ್ ಚಿಲ್ಲೀಸ್ ಫ್ಲೇವರ್ ಚೆನ್ನಾಗಿ ಇದರಲ್ಲಿ ಆಯಿಲಲ್ಲಿ ಇದು ಸ್ಪ್ರೆಡ್ ಆಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಈರುಳ್ಳಿ, ಆನಿಯನ್ಸ್, ವಿಲ್ ಪುಟ್ ದಿ ಆನಿಯನ್ಸ್ ಆ್ಯಂಡ್ ಫ್ರೈ ಇಟ್ ಅಂಟಿಲ್ ಗೋಲ್ಡನ್ ಬ್ರೌನ್. ಸೊ ಆನಿಯನ್ಸ್ನ ಈ ಥರ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ಕ್ಯಾಮ್ರಾ ಲೈಟಾಗಿ ಮೂವ್ ಆಗ್ತಾ ಇರುತ್ತೆ, ಯಾಕಂದರೆ ನಾನೇ ವಿಡಿಯೋ ಹಿಡಿತಾ ಇದ್ದೀನಿ, ಸೊ ಯಾರೂ ಇಲ್ಲ ವಿಡಿಯೋ ಹಿಡಿಯೋಕ್ಕೆ. ಈಗ ಇದು ಆನಿಯನ್ಸ್ ಗೋಲ್ಡನ್ ಬ್ರೌನ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ಇದೊಂದು 2 ನಿಮಿಷ ಕುಕ್ ಆದಮೇಲೆ ಸ್ವಲ್ಪ ಒಂದು ಟೊಮಟೊ ಹಾಕ್ಕೊಂಡು, ಇದು ಟೊಮಟೊ ಮೆತ್ತಗಾಗಬೇಕು, ಮೆತ್ತಗಾಗೋ ತನಕ ಕುಕ್ಕು ಮಾಡ್ಕೋಬೇಕು. ಕುಕ್ ಅಂಟಿಲ್ ದಿಸ್ ಟೊಮೆಟೊಸ್ ಬಿಕಮ್ ಸಾಫ್ಟ್. ಸೊ ಇದು ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸಾಫ್ಟ್ ಆಗಿದೆ, ಎಲ್ಲ ಫುಲ್ ಟೊಮೆಟೊಸ್ ಕುಕ್ ಆಗಿದೆ. ಈಗ ಚಿಕನ್ನ ಹಾಕ್ಕೊಂಡು, ಇದು 30 ನಿಮಿಷ ಮ್ಯಾರಿನೇಟ್ ಮಾಡಿರೋ ಚಿಕನ್ ಇದರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಆಮೇಲೆ ಉಪ್ಪು ಹಾಕೋಬೇಕು 1 ಸ್ಪೂನು. ಸೊ ಈ ಮ್ಯಾರಿನೇಷನ್ ಬಂದ್ಬಿಟ್ಟು ಟರ್ಮರಿಕ್, ಸಾಲ್ಟ್
ಆ್ಯಂಡ್ ಲೆಮನ್ ಜ್ಯೂಸ್ ಹಾಕ್ಕೊಂಡು 30 ನಿಮಿಷ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು 15 ನಿಮಿಷ ಮುಚ್ಚಳ ಹಾಕ್ಬಿಡಿ. ಮುಚ್ಚಿಬಿಟ್ಟು ಒಂದು 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗಲಿ. ಸೊ ಅಷ್ಟರಲ್ಲಿ ನಾವು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಿ. ಮೇನ್ ಇಂಗ್ರೀಡಿಯೆಂಟ್ ಆಫ್ ದ ಪೆಪ್ಪರ್ ಚಿಕನ್, ಇಟ್ಸ್ ಫೈನ್ಲಿ ಗ್ರೌಂಡ್. ಸೊ ಇದು ನೋಡಿ, ಇವಾಗ ಸಾಲ್ಟ್ ಹಾಕೋಬೇಕು. ಸೊ 15 ನಿಮಿಷ ಕುಕ್ ಆಗಲಿ. ಸ್ವಲ್ಪ ಚಿಕನ್ನು ನೀರು ಬಿಟ್ಕೊಳ್ಳುತ್ತೆ. ಮತ್ತೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಯು ಹ್ಯಾವ್ ಟು ಮಿಕ್ಸ್ ಇಟ್ ಇನ್ ದ ಮಿಡಲ್. ಸೊ ಆಫ್ಟರ್ 15 ಮಿನಿಟ್ಸ್ ಈ ಪೌಡರ್ನ ಇದರಲ್ಲಿ ಹಾಕೋಬೇಕು. ಈ ಮಿಕ್ಸ್ಚರ್ ಇದೆಯಲ್ಲ, ಮೇನ್ ಇಂಗ್ರೀಡಿಯೆಂಟ್ ಆಫ್ ಪೆಪ್ಪರ್ ಚಿಕನ್, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 10 ನಿಮಿಷ. ಸೊ ಓವರಾಲ್ ನಾನೊಂದು 30 ನಿಮಿಷ ಆಗತ್ತೆ ಇದನ್ನು, ಈ ಪ್ರಿಪ್ರೇಷನ್ ಕುಕ್ ಮಾಡೋಕ್ಕೆ. ಚಿಕನ್ ಕುಕ್ ಆಗೋದಕ್ಕೆ 30 ನಿಮಿಷ ಬೇಕು, ಚಿಕನ್ ಕುಕ್ ಆಗೋದಕ್ಕೆ. ಸೊ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಇದರಲ್ಲಿ ಗ್ರೇವಿ ಜಾಸ್ತಿ ಇರಬಾರ್ದು, ಇದೊಂಥರ ಫ್ರೈ ಥರ ಲೈಟಾಗಿ ಗ್ರೇವಿ ಇರುತ್ತೆ. ಸೊ ಈಗ ಆಫ್ಟರ್ 10 ಮಿನಿಟ್ಸ್ ಗಾರ್ನಿಷ್ ವಿತ್ ಕೊರಿಯಾಂಡರ್ ಆ್ಯಂಡ್ ದ ಚಿಕನ್ ಇಸ್ ರೆಡಿ ಟು ಈಟ್. ನೋಡಿ, ಈ ಥರ ನೋಡಿ, ಎಷ್ಟು ಚೆನ್ನಾಗಿದೆ, ಒಳ್ಳೆ ಟೇಸ್ಟು, ಒಳ್ಳೆ ಪೆಪ್ಪರ್ ಫ್ಲೇವರು. ಸೊ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇಷ್ಟೇ. ಇದು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ವಿಲ್ ಮೀಟ್ ಯು ಇನ್ ಅನ್ ಅದರ್ ವಿಡಿಯೋ. Until then, take care. Bye.